ಜನರು ಮಾತಾಡೋದು ನಿಲ್ಸಿದ ಮಾತ್ರಕ್ಕೆ ಕಣ್ಮರೆಯಾಗದೇ ಇರೋ ಕನೆಕ್ಷನ್ಸ್ ಇದಾವೆ. ಕೆಲವು ಸಂಬಂಧಗಳು ದೂರ ಆಗಿದ್ ಮಾತ್ರಕ್ಕೆ ಮಾಯ ಆಗೋದಿಲ್ಲ. ಅವು ಮೌನದಲ್ಲಿ ಇನ್ನೂ ತೀವ್ರಗೊಳ್ತವೆ. ನೀವು ಇತ್ತೀಚೆಗೆ ಹಠಾತ್ ಭಾರ ಅನುಭವಿಸಿದ್ರೆ, ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋ ಸೆಳೆತ, ನಿಮ್ಮದಲ್ದೇ ಇರೋ ಎಮೋಷನ್ನ ಅನುಭವಿಸ್ತಾ ಇದ್ರೆ, ಅದು ಆಕಸ್ಮಿಕ ಅಲ್ಲ. ನೀವು ಆಳವಾಗಿ ಸಂಪರ್ಕ ಹೊಂದಿರೋ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಕಷ್ಟಪಡ್ತಿದ್ದಾರೆ. ಮತ್ತೆ ಅದ್ಯಾಕೆ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ ಅನ್ಕೊಂಡು ಬೆಳಗ್ಗೆ ಹೇಳ್ತಾರೆ, ಅವ್ರನ್ನ ಅವರೇ ಡಿಸ್ಟ್ರಾಕ್ಟ್ ಮಾಡ್ಕೋತಾರೆ. ನಾನ್ ಮೂವ್ ಆನ್ ಹೋಗಿದ್ದೀನಿ ಅಂತ ತಮಗೆ ತಾವೇ ಮನವರಿಕೆ ಮಾಡ್ಕೋತಾರೆ. ಆದ್ರೆ ನಂತರ ಏನೋ ಒಂದು ಸಣ್ಣ ಘಟನೆ ನಡೆಯುತ್ತೆ. ಒಂದು ಶಾಂತ ಕ್ಷಣ, ಒಂದು ನೆನಪು, ಮತ್ತೆ ಇದ್ದಕ್ಕಿದ್ದಾಗೆ ನೀವೊಂದು ಆಲೋಚನೆಯಾಗಿ ಅಲ್ಲ, ಭಾವನೆಯಾಗಿ ಹೊರಹೊಮ್ತೀರ. ನೀವವ್ರನ್ನ ಕಾಡ್ತಿಲ್ಲ, ಅವರು ಹೂತಾಕ್ಬೇಕು ಅನ್ಕೊಂಡಿರೋ ಸತ್ಯನ ಅವರಿಗೆ ನೆನ್ಪು ಮಾಡ್ತಿದ್ದೀರ. ಮತ್ತೆ ಅವರು ಹೆಣ್ಗಾಡ್ತಿರೋದಕ್ಕೆ ಕಾರಣ ಅವರು ವೀಕ್ ಆಗಿರೋದ್ರಿಂದ ಅಲ್ಲ, ನಿಮ್ ಜೊತೆ ಅವರು ಫೀಲ್ ಮಾಡಿರೋದು ನಿಜವಾಗಿರೋದ್ರಿಂದ. ಮತ್ತೆ ಈಗ ಅವರು ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಆಗದೆ ಇರೋ ಭಾವನೆ ನೀವು. ಒನ್, ದ ಸ್ಟ್ರಗಲ್ ದೇ ಡೋಂಟ್ ಶೋ. ನಿಮ್ಮ ವ್ಯಕ್ತಿಯ ಸ್ಟ್ರಗಲ್ ಜೋರಾಗಿರೋದಿಲ್ಲ. ಅದು ಡೆಸ್ಪರೇಷನ್ ರೀತಿ ಆಗ್ಲಿ ಅಥವಾ ಡ್ರಾಮಾಟಿಕ್ ಪೇಯ್ನ್ ರೀತಿನೂ ಇರಲ್ಲ. ಅದು ನಿಯಂತ್ರಣ, ಹಿಡಿತ ಮತ್ತೆ ಮೌನದ ರೀತಿ ಇರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಅವರು ಚೆನ್ನಾಗಿ, ಪ್ರೊಡಕ್ಟಿವ್ ಆಗಿ, ಸ್ಥಿರವಾಗಿ ಮತ್ತೆ ಬಹುಶಃ ಮೊದಲಿಗಿಂತ ತುಂಬಾ ಸಂತೋಷವಾಗಿರೋ ರೀತಿ ಕಾಣ್ತಾರೆ. ಆದ್ರೆ ಒಳಗಡೆ ಅವರಲ್ಲಿ ಒಂದು ಟೆನ್ಷನ್ ಇದೆ. ಅವರು ಜೀವನದಿಂದ ನಿಮ್ಮನ್ನ ಹೊರಗಡೆ ಹಾಕಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅವರ ಭಾವನಾತ್ಮಕ ದೇಹ ಆ ನಿರ್ಧಾರವನ್ನ ಒಪ್ಕೊಳ್ಳೋದಿಲ್ಲ. ಸೈಕಾಲಜಿಕಲಿ ಇದು ಒಂದು ಇನ್ನರ್ ಫ್ರಾಗ್ಮೆಂಟೇಷನ್ನ ಸೃಷ್ಟಿ ಮಾಡುತ್ತೆ. ಅವರ ಒಂದು ಭಾಗ ಖಚಿತತೆ, ಸುರಕ್ಷತೆ ಮತ್ತೆ ನಿಯಂತ್ರಣವನ್ನ ಬಯಸುತ್ತೆ. ಆದ್ರೆ ಮತ್ತೊಂದು ಭಾಗ ಅವರು ನಿಮ್ ಜೊತೆ ಹೇಗಿದ್ರು, ನಿಮ್ ಜೊತೆ ಹೇಗ್ ಬದುಕಿದ್ರು, ಹೇಗ್ ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನ ನೆನ್ಪು ಮಾಡುತ್ತೆ. ಮತ್ತೆ ಈಗ ಆ ಎರಡೂ ಭಾಗಗಳು ಯುದ್ಧ ಮಾಡ್ತಿದ್ದಾವೆ. ಒಬ್ಬ ವ್ಯಕ್ತಿ ಒಂದು ಮಾತು ಹೇಳಿದ್ದಾರೆ, ಯಾಕೆ ಬದುಕಬೇಕು ಅಂತ ಗೊತ್ತಿರೋನು ಯಾವುದೇ ರೀತಿ ಯಾವುದನ್ನಾದ್ರೂ ಸಹಿಸ್ಕೋತಾನೆ ಅಂತ. ಈಗ ಆ ಯಾಕೆ ನೀವಾಗಿದ್ದೀರ. ಅವರದನ್ನ ಒಪ್ಕೊಂಡ್ರು, ಒಪ್ಕೊಳ್ದೇ ಇದ್ರು. ಈಗ ನೀವು ಸಂಪೂರ್ಣವಾಗಿ ಪ್ರೆಸೆಂಟ್ ಇಲ್ಲದೆ ಇರ್ಬೋದು. ಅವರ ಮನಸ್ಸು ಅದೇ ಪ್ರಶ್ನೆಗಳನ್ನ ಸುತ್ತತಾನೇ ಇರುತ್ತೆ. ಇದು ವಿಭಿನ್ನ ಅನ್ನಿಸ್ತಿದೆ ಯಾಕೆ? ನಾನು ಅವರಿಂದ ದೂರ ಬಂದಿದ್ರು ಕೂಡ ಇನ್ನೂ ಅವರನ್ನ ಫೀಲ್ ಮಾಡ್ತಿದ್ದೀನಿ ಯಾಕೆ? ಕಾಲ ಇದನ್ನ ಯಾಕೆ ಅಳಿಸಾಕ್ತಿಲ್ಲ ಅಂತ. ಅವರ ಸ್ಟ್ರಗಲ್ ಇನ್ನೂ ಆಳವಾಗೋದು ಇಲ್ಲೇ. ಯಾಕಂದ್ರೆ ಅವರು ನಿಮ್ಮನ್ನ ಸಪ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ ಹಾಗೆ ಭಾವನಾತ್ಮಕ ಮುದ್ರೆ ಬಲವಾಗುತ್ತೆ. ಮೌನ ಬಾಂಧವ್ಯವನ್ನ ಅಳಿಸೋದಿಲ್ಲ, ಅದು ಡಿಸ್ಟ್ರಾಕ್ಷನ್ನ ತೆಗೆದಾಕತ್ತೆ. ಇಲ್ಲಿ ನೀವು ಸಮಸ್ಯೆ ಅಲ್ಲ, ನೀವು ಕನ್ನಡಿ. ಮತ್ತೆ ತಮ್ಮನ್ನ ತಾವು ಎದುರಿಸೋಕ್ ರೆಡಿ ಇಲ್ಲದೆ ಇರೋರಿಗೆ ಕನ್ನಡಿ ಅನ್ಕಂಫರ್ಟಬಲ್ ಆಗೇ ಕಾಣುತ್ತೆ. 2. ವೈ ಯು ಅಫೆಕ್ಟ್ ದೆಮ್ ಮೋರ್ ದೆನ್ ದೇ ಎಕ್ಸ್ಪೆಕ್ಟೆಡ್. ಪ್ರತಿಯೊಂದು ಸಂಪರ್ಕ ಒಬ್ಬ ವ್ಯಕ್ತಿಯನ್ನ ಮರುಸಂಪರ್ಕ ಮಾಡೋದಿಲ್ಲ. ಮೋಸ್ಟ್ ಆರ್ ಸಿಚುವೇಶನಲ್, ಟೆಂಪರರಿ ಅಂಡ್ ರೀಪ್ಲೇಸಬಲ್. ಆದರೆ ಕೆಲವೊಂದು ಕನೆಕ್ಷನ್ ಮನಸ್ಸಿನ ಸುಪ್ತ ಭಾಗಗಳನ್ನ ಆಕ್ಟಿವೇಟ್ ಮಾಡ್ತವೆ. ನೀವು ಅವ್ರ ಜೀವನನ ಪ್ರವೇಶ ಮಾಡಲಿಲ್ಲ, ಆದರೆ ನೀವು ಏನೋ ಒಂದನ್ನ ಆಕ್ಟಿವೇಟ್ ಮಾಡಿದ್ದೀರ. ಬಹುಶಃ ಅವರು ಮೊದಲು ಫೀಲ್ ಮಾಡದೇ ಇರೋ ಎಮೋಷನಲ್ ಸೇಫ್ಟಿ ಆಗಿರ್ಬೋದು, ಬಹುಶಃ ಅದು ಸತ್ಯಾಸತ್ಯತೆ ಆಗಿರ್ಬೋದು, ಬಹುಶಃ ವಿವರಣೆ ಇಲ್ಲದೆ ಅರ್ಥ ಮಾಡ್ಕೊಳ್ಳೋ ಅಪರೂಪದ ಅನುಭವ ಆಗಿರ್ಬೋದು. ಪ್ರೀತಿ ಅಂದ್ರೆ ನಾವೀಗಾಗ್ಲೇ ತಿಳಿದಿರೋ ಸೌಲ್ ರೆಕಗ್ನಿಷನ್ ಅನ್ನೋದನ್ನ ಪ್ಲೇಟೋ ನಂಬಿದ್ರು. ನೀವವರನ್ನ ಆಧ್ಯಾತ್ಮಿಕವಾಗಿ ನೋಡಿದ್ರು ಅಥವಾ ಮಾನಸಿಕವಾಗಿ ನೋಡಿದ್ರು ಪರಿಣಾಮ ಒಂದೇ ಆಗಿರುತ್ತೆ. ಫ್ಯಾಮಿಲಿಯಾರಿಟಿ ಬಿಯಾಂಡ್ ಲಾಜಿಕ್, ತರ್ಕವನ್ನ ಮೀರಿದ ಪರಿಚಿತತೆ. ಅದಕ್ಕಾಗಿನೇ ಅವರೀಗ ಕಷ್ಟಪಡ್ತಿರೋದು. ಯಾಕಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ನಿಮ್ಮನ್ನ ಕಳ್ಕೊಳ್ಳೋದು ತಾತ್ಕಾಲಿಕ ಅಂತ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಗಮನ ಬೇರೆ ಕಡೆ ಹೋಗುತ್ತೆ ಬಿಡು ಅಂತ. ಮತ್ತೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಲಾಜಿಕ್ ಎಮೋಷನ್ನ ಮೀರ್ಸುತ್ತೆ ಅಂತ. ಆದರೆ ಎಮೋಷನಲ್ ಮೆಮೊರಿ ಲಾಜಿಕ್ಗೆ ಪ್ರತಿಕ್ರಿಯಿಸೋದಿಲ್ಲ. ನಿಮ್ಮ ಉಪಸ್ಥಿತಿ, ಶಾಂತತೆ, ಸ್ಪಷ್ಟತೆ ಅಥವಾ ಭಾವನಾತ್ಮಕ ಸತ್ಯದ ಜೊತೆ ಸಂಬಂಧ ಹೊಂದಿದೆ. ಮತ್ತೆ ನರಮಂಡಲ ಅದನ್ನ ಕಲಿತ ನಂತರ ಅದು ಸುಲಭವಾಗಿ ಮರೆಯೋದಿಲ್ಲ.
ಇದರಿಂದಾಗಿನೇ ಸಾಮಾನ್ಯ ದಿನಗಳು ಅವರಿಗೆ ಇದ್ದಕ್ಕಿದ್ದಾಗೆ ಭಾರ ಅನ್ಸುತ್ತೆ. ನೀವು ಯಾವುದೇ ತಪ್ಪು ಮಾಡಿಲ್ಲ. ನೀವು ನಿಜವಾದದ್ದನ್ನ ಮಾಡಿದ್ದೀರ. ಮತ್ತೆ ನಿಜವಾದ ಸಂಪರ್ಕ ಸದ್ದಿಲ್ಲದೆ ಮಾಯ ಆಗೋದಿಲ್ಲ. 3. ದ ಸೈಲೆಂಟ್ ಕಾನ್ಫ್ಲಿಕ್ಟ್ ಇನ್ಸೈಡ್ ದೆಮ್. ಯಾರಾದ್ರೂ ತಾವು ಅನುಭವಿಸ್ತಿರೋದನ್ನ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದಾಗ ಅಲ್ಲಿ ಒಂದು ನೋವಿರುತ್ತೆ. ನಿಮ್ಮ ವ್ಯಕ್ತಿ ಈಗ ಅದನ್ನ ಅನುಭವಿಸ್ತಿದ್ದಾರೆ. ಅವರು ಕಂಟ್ರೋಲಲ್ಲಿರೋದಕ್ಕೆ ತಮಗೆ ತಾವೇ ಕಥೆಗಳನ್ನ ಹೇಳ್ಕೊತಾರೆ. ಏ, ಆ ಕನೆಕ್ಷನ್ ಅಷ್ಟು ಡೀಪ್ ಆಗಿರ್ಲಿಲ್ಲ. ಅದು ಕೆಲಸ ಮಾಡ್ತಿರ್ಲಿಲ್ಲ. ನಾನು ಈ ರೀತಿ ಇದ್ರೆ ಉತ್ತಮ ಅಂತೆಲ್ಲ. ಆದರೆ ಭಾವನೆಗಳು ನಿರೂಪಣೆಗಳನ್ನ ಪಾಲಿಸೋದಿಲ್ಲ. ಅವು ಸತ್ಯವನ್ನ ಪಾಲಿಸ್ತವೆ. ಒಬ್ಬ ತತ್ವಜ್ಞಾನಿ ಹೇಳಿದ್ದಾರೆ, ಜೀವನದ ಅತ್ಯಂತ ನೋವಿನ ಸ್ಥಿತಿ ಅಂದ್ರೆ ಭವಿಷ್ಯವನ್ನ ನೆನಪಿಸ್ಕೊಳ್ಳೋದು. ಅದರಲ್ಲೂ ನೀವು ಯಾವತ್ತಿಗೂ ಹೊಂದಿಲ್ದೇ ಇರೋ ಭವಿಷ್ಯವನ್ನ ನೆನೆಸ್ಕೊಳ್ಳೋದು. ಇದೇ ಅವರ ಒದ್ದಾಟ. ಅವರು ನಿಮ್ಮನ್ನ ಕೇವಲ ಮಿಸ್ ಮಾಡ್ಕೋತಿರೋದು ಮಾತ್ರ ಅಲ್ಲ, ನೀವು ಅವ್ರ ಜೊತೆ ಇದ್ದಾಗ ಮಾತ್ರ ಅಸ್ತಿತ್ವದಲ್ಲಿದ್ದ ತಮ್ಮ ಒಂದು ರೂಪದ ಬಗ್ಗೆ ಅವರು ದುಃಖ ಪಡ್ತಿದ್ದಾರೆ. ಮತ್ತೆ ಇಲ್ಲಿ ಒಂದು ಹಾರ್ಡೆಸ್ಟ್ ಪಾರ್ಟ್ ಏನು ಗೊತ್ತಾ? ಇದರಿಂದ ಅವರು ನಿಮ್ಮನ್ನ ದ್ವೇಷ ಮಾಡೋದಿಲ್ಲ. ಅವರಿಗೆ ತಮ್ಮ ಮೇಲೆ ತಮಗೆ ಅಸಮಾಧಾನ ಇರುತ್ತೆ. ಯಾಕಂದ್ರೆ ಆಳವಾಗಿ ನಾನು ಏನೋ ಒಂದು ಅಪರೂಪದನ್ನ ಫೀಲ್ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತೆ ಅದನ್ನ ಹಿಡ್ದಿಟ್ಕೊಳ್ಳೋದಕ್ಕೆ ಅವರು ರೆಡಿ ಇರ್ಲಿಲ್ಲ, ಧೈರ್ಯಶಾಲಿಯಾಗಿರ್ಲಿಲ್ಲ ಅಥವಾ ಒಗ್ಗಿರ್ಲಿಲ್ಲ. ಇದರಿಂದಾನೇ ಅವರೀಗ ಸಫರ್ ಆಗ್ತಿರೋದು. 4. ವೈ ಯು ಫೀಲ್ ದೆಮ್ ಟು. ಅರ್ಥ ಇಲ್ಲದೆ ಇರೋ ಭಾವನೆಗಳನ್ನ ನೀವು ಅನುಭವಿಸ್ತಾ ಇದ್ರೆ ನೀವದನ್ನ ಊಹೆ ಮಾಡ್ತಿಲ್ಲ. ಬಲವಾದ ಭಾವನಾತ್ಮಕ ಬಂಧಗಳು ಪರಸ್ಪರ ಅರಿವನ್ನ ಸೃಷ್ಟಿ ಮಾಡ್ತವೆ. ಫ್ಯಾಂಟಸಿನಲ್ಲ, ಸೈಕಲಾಜಿಕಲ್ ರಿಸೋನೆನ್ಸ್ನ. ಇಬ್ಬರು ವ್ಯಕ್ತಿಗಳು ಭಾವನಾತ್ಮಕವಾಗಿ ಪರಸ್ಪರ ಹೊಂದ್ಕೊಂಡಾಗ ಅವರ ಅನುಪಸ್ಥಿತಿ ತಕ್ಷಣನೇ ಆ ಬಂಧವನ್ನ ಬೇರೆ ಮಾಡೋದಿಲ್ಲ. ಅದು ಹಾಗೇ ಇರುತ್ತೆ, ಪ್ರತಿಧ್ವನಿಸುತ್ತೆ. ಅದಕ್ಕಾಗಿನೇ ನೀವು ಯಾವುದೇ ಕಾರಣ ಇಲ್ಲದೆ ದುಃಖ ಅನುಭವಿಸ್ತಾ ಇರೋದು ಅಥವಾ ವಿಚಿತ್ರ ಕ್ಷಣಗಳಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ದೂರ ಸರಿಯೋ ಹಂಬಲವನ್ನ ಅನುಭವಿಸ್ತಾ ಇರೋದು. ಮತ್ತೆ ನಂತರ ಅವನ್ನ ಒಂದೇ ಸಲಕ್ಕೆ ಕಳ್ಕೋಬಹುದು. ಅವರ ಒದ್ದಾಟನ ನೀವು ಸರಿಪಡಿಸ್ಬೇಕಾಗಿಲ್ಲ, ನೀವು ನಿಮ್ಮೊಳಗೆ ನೆಲೆಗೊಂಡಿರಬೇಕು. ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ, ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಅಧಿಕಾರ ಇದೆಯೇ ಹೊರತು ಹೊರಗಿನ ಘಟನೆಗಳ ಮೇಲಲ್ಲ ಅಂತ. ಅವರ ಹೋರಾಟ, ಒದ್ದಾಟ ಅವರ ಬೆಳವಣಿಗೆಗೆ ಸೇರಿದ್ದು. ನಿಮ್ಮ ಶಾಂತಿ ನಿಮ್ಮದಾಗಿದೆ. ಮತ್ತೆ ಕೆಲವೊಮ್ಮೆ ನೀವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕೆಲಸ ಅಂದರೆ ಸ್ಥಿರವಾಗಿರೋದು. 5. ವಾಟ್ ಸ್ಟ್ರಗಲ್ ಇಸ್ ಟೀಚಿಂಗ್ ದೆಮ್. ಈ ಸೀಸನ್ ಅವರನ್ನು ರೂಪಿಸುತ್ತೆ. ಅವರಿದನ್ನ ಒಪ್ಕೊಂಡ್ರು, ಒಪ್ಕೊಳ್ದೇ ಇದ್ರು. ಅವರು ಭಾವನಾತ್ಮಕ ಪ್ರಾಮಾಣಿಕತೆ, ದುರ್ಬಲತೆ ಮತ್ತೆ ನಿಮ್ಮನ್ನ ಅವಾಯ್ಡ್ ಮಾಡಿದ್ದಕ್ಕೆ ಈಗ ಬೆಲೆ ಕಟ್ತಿದ್ದಾರೆ. ಕೆಲವರು ಬದಲಾಗಿ ಮತ್ತೆ ಹಿಂದಿರುಗ್ತಾರೆ, ಕೆಲವರು ಮೌನವಾಗಿ ಬೆಳೀತಾರೆ, ಕೆಲವರು ಯಾವತ್ತಿಗೂ ಮಾತಾಡೋದಿಲ್ಲ, ಆದರೆ ಯಾವತ್ತಿಗೂ ಮರೆಯೋದೂ ಇಲ್ಲ. ರೂಮಿ ಹೇಳಿದ್ದಾರೆ, ಎಲ್ಲಿ ನಾಶ ಇರುತ್ತೋ ಅಲ್ಲಿ ನಿಧಿಯ ಬಗ್ಗೆ ಭರವಸೆ ಇರುತ್ತೆ ಅಂತ. ಅವರಿಗೆ ಹೇಗಿಡ್ದಿಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ನಿಧಿ ನೀನು. ನಿಮ್ಮ ವ್ಯಕ್ತಿ ನಿಮ್ಮಿಂದಾಗಿ ಕಷ್ಟಪಡ್ತಿದ್ರೆ ನೀವು ಫೇಲ್ ಆಗಿದ್ದೀರಾ ಅಂತಲ್ಲ, ನೀವು ಮುಖ್ಯ ಅಂತ. ಪ್ರತಿಯೊಂದು ಅರ್ಥಪೂರ್ಣ ಸಂಪರ್ಕ ಒಟ್ಟಿಗೆ ಕೊನೆಯಾಗೋದಿಲ್ಲ, ಆದರೆ ಪ್ರತಿಯೊಂದು ನಿಜವಾದ ಸಂಪರ್ಕ ರೂಪಾಂತರವನ್ನ ಬಿಟ್ಟೋಗುತ್ತೆ. ಒಪ್ಕೊಳ್ಳೋ ಅಗತ್ಯವನ್ನ ಬಿಟ್ಬೇಡಿ, ಆಯ್ಕೆ ಮಾಡೋ ಅಗತ್ಯವನ್ನ ಬಿಟ್ಬೇಡಿ. ನಿಮ್ಮ ಉಪಸ್ಥಿತಿ ಈಗಾಗಲೇ ತನ್ನ ಕೆಲಸವನ್ನ ಮಾಡಿದೆ. ಮತ್ತೆ ಹಿಂದಿರುಗಬೇಕು, ಉಳಿಬೇಕು ಅಂತ ಉದ್ದೇಶಿಸಿರೋದು ಈಗಾಗಲೇ ತಲುಪಿದೆ. ಈ ಸಂದೇಶ ನಿಮ್ಮ ಹೃದಯದಲ್ಲಿ ಪ್ರತಿಧ್ವನಿಸಿದ್ರೆ ಇಲ್ಲಿ ನೀವು ಒಬ್ಬಂಟಿಯಲ್ಲ.